ಇಬ್ಬರು ಬಡವರು ಸರ್, ಏನು ಆಸ್ತಿ ಇಲ್ಲ ಅವರಿಗೆ. 30 ವರ್ಷದಿಂದ ಬಾಂಬೆ ಜೀವನ ಮಾಡ್ಲಿಕ್ಕೆ ಹೋದ್ರು. ಸಣ್ಣ 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 3 ಮಕ್ಕಳಿಗೆ ತಗೊಂಡು ಸರ್. ಸತ್ಯ ನಡೆದಂತ ಘಟನೆ ನಾನು ಹೇಳ್ತಾ ಇದ್ದೀನಿ, ಸತ್ಯ ನಡೆದಂತ. ಬಂಜಾರ ಸಮಾಜ ರಾಜು ರಾಥೋಡ್, ಶಾಲುಬಾಯಿ 3 ಮಕ್ಕಳಿಗೆ ತಗೊಂಡು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಧ್ಯಕ್ಷರೇ ಅಂದ್ರೆ ಅವರು ಟೆಂಟ್ ಹೌಸ್ ಕರ್ತಕ್ಕಂತ ಕೆಲಸ ಗಂಡು ಮಾಡ್ತಾನ. ಹೆಂಡತಿ ಏನ್ ಮಾಡ್ತಾರ ಅಂದ್ರ ಎಲ್ಲಿ ಮದಿ ಇರ್ತಾವ ಅಲ್ಲಿ ಭಾಂಡೆ ತೊಳಕ್ ಕೆಲಸ ಮಾಡ್ತಾರ ಅಧ್ಯಕ್ಷರೇ. 30 ವರ್ಷದ ನಂತರ 3 ಮಕ್ಕಳಿಗೆ ಓದಿಸ್ತಾರ ಅಧ್ಯಕ್ಷರೇ. 3 ಪದವೀಧರ ಆತಾರ ಅಧ್ಯಕ್ಷರೇ. 2 ಹುಡುಗರು, ಸಣ್ಣಕ್ಕೊಬ್ಬಕ್ಕಿಗೆ ಮಗ, ದೊಡ್ಡ ಮಗ ಏನ್ ಮಾಡ್ತಾನ ಅಧ್ಯಕ್ಷರೇ, 40,000 ತಿಂಗಳಿಗೆ ಪಗಾರ ಒಂದು ಕಂಪನಿದೊಳಗ ಆತದ. ಯಾರ ತಂಗಿಗೆ ಹೋದಾಗ ನರ್ಮದಾ ನದ ದಂಡೆ ಒಳಗ ಅಲ್ಲಿ ಗುರುಡೇಶ್ವರ ಅಥವಾ ದತ್ತ ಮಂದಿರ ದರ್ಶನಕ್ಕೆ ಹೋಗ್ತಾರ ಅಧ್ಯಕ್ಷರೇ. ಆ ನರ್ಮದಾ ನದಿಯೊಳಗ ಬಾಂಬೆದೊಳಗೆ ಬೆಳೆದಿರೋ ಪ್ರಯುಕ್ತ ಸ್ವಿಮ್ಮಿಂಗ್ ಬರಲ್ಲ ಅಧ್ಯಕ್ಷರೇ. ಅಣ್ಣ ಹೋಗಿ ಇಸ್ಲಾಡಕ್ ಹೋತಾನ, ಅವ ಮುಳುಗ್ಲತ್ತಾನ ಅಂತ ಹೇಳಿ ತಮ್ಮ ಹೋಗಿ ಅವನಿಗೆ ಹಿಡಿಲಕ್ ಹೋತಾನ ಅಧ್ಯಕ್ಷರೇ. ಆ ಹೆತ್ತ ತಾಯಿ ತಂದೆ ತಂಗಿ ಅದರ ಇಬ್ರು ಕೊಚ್ಕೊಂಡು ಸತ್ತಿದ ನಮಗ್ ಫೋನ್ ಬರ್ತದ ಅಧ್ಯಕ್ಷರೇ. ಯಾಕೆ ಈ ಘಟನೆಯನ್ನು ಹೇಳ್ತೀನಿ ಅಂದ್ರೆ ಅಧ್ಯಕ್ಷರೇ, ಅವ್ರ ಅಂತಿಮ ಸಂಸ್ಕಾರಕ್ಕೆ ನಾನು ಹೋದಾಗ ಅಧ್ಯಕ್ಷರೇ, ಅವ್ರೇನು ತಾಯಿ ಬಡ್ಕೊಂಡು ಅಡ್ತಿಲ್ಲ ಅಧ್ಯಕ್ಷರೇ, ಇವತ್ತಿಗೆ ಬಿ ನನ್ನ ಕಣ್ಣಿನೊಳಗದ ಅಧ್ಯಕ್ಷರೇ. ನನ್ನ ಮನೆಗೆ ವಾರಕ್ಕೆ ಒಂದ್ಸಲ ಬರ್ತಾರೆ ಅಧ್ಯಕ್ಷರೇ. ಅವ್ರು ಏನಂತ ಹೇಳಿ, ಈಕಿ ಒಬ್ಬ ಕರೆ ಹೇಳಪ್ಪ, ಈಕಿ ನೌಕರಿ ಕೊಡ್ಸು ಬದುಕ್ತೇವೆ ಅಂದ್ರ ಸಿಒ ಫೋನ್ ಮಾಡೀನಿ, DHO ಫೋನ್ ಮಾಡೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಕೈ ಕಾಲು ಹಿಡಿತೀನಿ ಅಂದ್ರು ಆಕಿ ಒಂದು ಔಟ್ಸೋರ್ಸ್ ಎಲ್ಲಿ ನೌಕರಿ ಕೊಡ್ಸ್ಲಕ್ ನನಗಾಗಿಲ್ಲ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ರಾಷ್ಟ್ರ ಕವಿ ಕುವೆಂಪು ಅವರು